ಸೊ ಸ್ಪೇಸ್ ಮತ್ತು ಪ್ಲ್ಯಾನಿಂಗ್ ಲಿವಿಂಗ್ ಪ್ರಯಾರಿಟೀಸ್ ಬಗ್ಗೆ ಒಂದಷ್ಟೀಗ. ಖಂಡಿತ. ಈಗ ಲಿವಿಂಗು, ಬೆಡ್ರೂಮು, ಕಿಚನ್, ಯುಟಿಲಿಟಿ ಇದನ್ನು ಡಿವೈಡ್ ಮಾಡಬೇಕಾದ್ರೆ ವಾಟ್ ಈಸ್ ದಿ ಐಡಿಯಲ್ ವೇ? ಮೇಯ್ನು ನಾವು ಸಂಬಂಧಗಳು ಅಂದರೆ ನಮ್ಮ ಫ್ಯಾಮಿಲಿ ಯಾವ ಥರ ಇದೆ, ಎಷ್ಟು ಜನ ಇದ್ದೀರಾ, ತುಂಬ ಇಂಪಾರ್ಟೆಂಟು. ಈಗ ನಾನು 3 ಸೀಟ್ರ್ ಸೋಫಾ ಹಾಕ್ಬಿಟ್ಟು ನಮ್ಮ ಮನೇಲಿ 10 ಜನ ಇದ್ದರೆ ಎಲ್ಲರೂ ಕುತ್ಕೊಳ್ಳೋಷ್ಟು ಎಷ್ಟಿದ್ದೀರಾ ಅದಕ್ಕೆ ಮೇಲೆ ತಾನೇ ಲಿವಿಂಗ್ ಏರಿಯಾನೂ ಡಿಸೈಡ್ ಆಗೋದು. ಹೌದು, ಫಸ್ಟ್ ನಾವು ಡಿಫೈನ್ ಮಾಡ್ಬೇಕಾದ್ರೆ ಎಷ್ಟು ಜನ ಇದ್ದೀರಾ, ಎಷ್ಟು ಜನ ಬರ್ಬಹುದು. ಇವತ್ತು ಮದುವೆ ಆಗಿಲ್ಲ, ನಾಳೆ ಬರ್ದೇ ಇರ್ತಾರ, ಎಷ್ಟು ಜನ ಬರ್ಬೋದು. ಇವತ್ತು ಮದುವೆ ಆಗಿದೆ, ನಾಳೆ ಮಕ್ಕಳಾಗದೆ ಆಗದೆ ಇರ್ತೀವ ಅಲ್ವಾ? ಆ ಥರ ಪ್ರತಿಯೊಂದು ನಾವು ಆ ಫ್ಯಾಮಿಲಿ ಬಗ್ಗೆ ನಾವು ಅರ್ಥ ಮಾಡ್ಕೊಬೇಕು, ಯಾವ ಥರ ಫ್ಯಾಮಿಲಿ ಏನು ಅಂತ. ಜೊತೆಗೆ ಟೈಪ್ ಆಫ್ ಲಿವಿಂಗ್, ಯಾವ ಕಲ್ಚರ್ ಇದೆ, ಯಾವ ಥರ ಇದೆ. ಬೇಸಿಕಲಿ ನಾನು ಮೆಡಿಟೇಷನ್ ಮಾಡೋದ್ರಿಂದ ನನಗೆ ದೊಡ್ಡ ಪೂಜಾ ರೂಮ್ ಬೇಕು. ಅವಾಗಷ್ಟೇ ನಾನು ಆರಾಮಾಗಿ ಕುತ್ಕೊಂಡು ನನ್ನ ಟೈಮ್ ನಾನು ಡೆಡಿಕೇಟ್ ಮಾಡಿ ಬರ್ತೀನಿ. ಅದೇ ಕೆಲವ್ರಿಗೆ ಬಾರ್ ಯೂನಿಟ್ ತುಂಬ ಇಂಪಾರ್ಟೆಂಟ್ ಆಗ್ಬೋದು, ಅವ್ರಿಗೆ ಸ್ಪೆಸಿಫಿಕ್ಕು, ಯಾಕಂದ್ರೆ ಅವ್ರಿಗೆ ಅದು ಆ ಎಂಜಾಯ್ಮೆಂಟ್ ಅವ್ರಿಗೆ. ಕೆಲವ್ರಿಗೆ ಟೆರೇಸು, ನನಗೂ ಇಷ್ಟ, ಟೆರೇಸ್, ಓಪನ್ ಟೆರೇಸ್ ಇರಬೇಕು, ಲಾನ್ ಇರಬೇಕು, ಒಳ್ಳೆ ಗಾರ್ಡನಿಂಗ್ ಇರಬೇಕು, ಅದು ಇಂಪಾರ್ಟೆಂಟ್. ಈ ಥರ ಸ್ಪೆಸಿಫಿಕ್ಕಾಗಿ ಹೋಗ್ಬೇಕಾದ. ಬಟ್ ಇನ್ ಜನರಲಿ ನಾನು ಲೀವಿಂಗಿಗೆ ಮಹತ್ವ ಕೊಡಿ ಅಂತ ಹೇಳ್ತೀನಿ. ಯಾಕೆ ಅನ್ನೋದಾದರೆ ಅಲ್ಲಿ ಒಂದು ಗೆಸ್ಟ್ ಬರ್ಬೋದು, ನಾವೆಲ್ಲ ಜನ ಕೂತ್ಕೋಬೋದು. ಯೂಶ್ವಲಿ ನಾವೆಲ್ಲ ಇವಾಗ ಒಂಥರ ರಿಮೋಟ್ ಆಗ್ತಾಯಿದ್ದೀವಿ. ನಾವು ಅದನ್ನು ಮತ್ತೆ ಮಾಡಬೇಕಾದ್ರೆ ಒಳ್ಳೆ ಲೀವಿಂಗ್ ಇರಬೇಕು. ಹಬ್ಬ ಹರಿದಿನಗಳಿಗೂ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ದೊಡ್ಡ ಲೀವಿಂಗ್ ಇದ್ದರೆ, ಅಲ್ಲೇ ನೀವೆಲ್ಲನೂ ಮಾಡ್ಕೊಬೋದಾಗತ್ತೆ. ಈ ಥರ ಲೀವಿಂಗ್ ಈಸ್ ಮೈ ಫಸ್ಟ್ ಪ್ರಿಯಾರಿಟಿ. ನಾನು ಯಾವತ್ತೂ ಒಂದು ಮನೇಲಿ ಲೀವಿಂಗ್ನ ಜೊತೆಗೆ ಸ್ವಲ್ಪ ಡೈನಿಂಗ್ ಓಪನ್ನೇ ಕೊಟ್ಟಿರ್ತೀವಿ, ಸೆಮಿ ಕ್ಲೋಸ್ಡು ಮಾಡ್ಬೋದು ಯೂಸಿಂಗ್ ಸಮ್ ಪಾರ್ಟಿಷನ್ಸ್, ಅದನ್ನು ಮಾಡ್ಬೋದು. ಈ ಥರ ನಾನು ಹೇಳೋದು ಸ್ವಲ್ಪ ಲೀವಿಂಗ್ ದೊಡ್ಡ ಇಟ್ಕೊಳ್ಳಿ. ಮನೆ ಎಂಟ್ರೆನ್ಸಿಂದ ಬಂದು ಲೀವಿಂಗ್ ದೊಡ್ಡದಿದ್ದಾಗ ನಿಮ್ಮ ಮನೆ ಆಟೋಮೆಟಿಕ್ಕಾಗಿ ಐಷಾರಾಮಿ ದೊಡ್ಡದಾಗಿದೆ ಅಂತ ಅನಿಸುತ್ತೆ. ಯಾರೂ ರೂಮ್ಗೆ ಹೋಗಲ್ಲ. ರೂಮಲ್ಲಿ ಫಂಕ್ಷನಾಲಿಟಿ ಡಿಪೆಂಡ್ ಆಗೋಣ, ಎಷ್ಟು ಜನ ಇದ್ದೀರಾ, ಎಲ್ಲಿ ಮಲಗ್ತೀರಾ, ನೀವೇನಾದರೂ ನಿಮಗೆ ಎಷ್ಟು ಬಟ್ಟೆ ಇಟ್ಕೋತೀರಾ, ಯಾವ ಥರ ಬಟ್ಟೆ ಇಟ್ಕೋತೀರಾ, ಅದೆಲ್ಲ ವಾರ್ಡ್ರೋಬ್ ಇಂಟೀರಿಯರ್ಸಿಗೆ ಬರುತ್ತೆ. ನೀವು ಗೌನ್ಸ್ ಬಳಸ್ತೀರಾ, ಯಾವ ಥರ ಬಳಸ್ತೀರಾ, ಅದನ್ನು ಕಸ್ಟಮೈಸ್ ಮಾಡ್ಬೋದು. ಕಮ್ಮಿಂಗ್ ಬ್ಯಾಕ್, ನೀವು ಎಷ್ಟು ಜನ ಇದ್ದೀರಾ, ಫಾರ್ ಎಕ್ಸಾಂಪಲ್ ವರ್ಕಿಂಗ್ ಟೈಪ್ ಇದ್ದಾಗ ಅಟ್ಲೀಸ್ಟ್ ಒಂದು ಸ್ಟಡಿ ಟೇಬಲ್ ಇರಬೇಕಲ್ವಾ. ನಾವು ಎದ್ದು ಒಂದು ಕಂಪ್ಯೂಟ್ರಲ್ಲಿ ಟಕ್ ಅಂತ ವರ್ಕ್ ಮಾಡಿ ವಾಪಸ್ ಇಡೋವಂಥದ್ದು. ಈ ಥರ ಪ್ರತಿಯೊಂದು ನಾವು ನೋಡಿ ಮಾಡಬೇಕಾಗತ್ತೆ. ಎಷ್ಟೊಂದು ಜನ ನನ್ನ ಪ್ರಕಾರ ಪೂಜಾ ರೂಮ್ಗೆ ಇಂಪಾರ್ಟೆನ್ಸ್ ಕೊಡಲ್ಲ ಅಂತ ಅನಿಸುತ್ತೆ ನನಗೆ. ಚಿಕ್ಕ ಪೂಜಾ ರೂಮಲ್ಲಿ ಆರಾಮಾಗಿ ಕೂತ್ಕೊಂಡು ಪೂಜೆನೇ ಮಾಡೋಕ್ಕಾಗಲ್ಲ. ಸ್ವಲ್ಪ ದೊಡ್ಡ ಪೂಜಾ ರೂಮ್ ಕೊಟ್ಟು ಈಗ ಓಪನ್ ಥರ ಇಟ್ಟಾಗ ಹಬ್ಬ ಹರಿದಿಗಳನ್ನ ಅದ್ರ ಮುಂದೆನೇ ಮಾಡ್ಕೊಬೋದಾಗುತ್ತೆ. ಆಮೇಲೆ ಮಲ್ಟಿಪರ್ಪಸ್ ಥರ ಮಾಡ್ಕೊಬೇಕು ಮೇಡಮ್. ಯಾವತ್ತು ಫರ್ನಿಚರ್ ಬಂದು ಮೂವಬಲ್ ಇರಬೇಕು, ಫಿಕ್ಸ್ಡ್ ಮಾಡೋದು ಅವಾಯ್ಡ್ ಮಾಡ್ಬೇಕು ನಾವು. ಯಾರನ್ನ ನೆಂಟರು ಜಾಸ್ತಿ ಬಂದರೆ ಒಂದು ಸೈಡ್ಗೆ ಇಡೋ ಥರ ಇರಬೇಕು. ಮಾಡ್ಯೂಲ್ಸ್ ಥರ ಇದ್ದಾಗ ಇವಾಗ ಫಾರ್ ಎಕ್ಸಾಂಪಲ್ 3+2+1 ಇದ್ದಾಗಲೂ ನಾವು 1+1 ಮಾಡ್ಕೊಬೋದು. ಅದನ್ನು ನಾವು ಮೂಮೆಂಟ್ ಮಾಡ್ತಾ ಇರ್ಬೋದು. ಆವಾಗ ನಮ್ಮದು ಈಗೇನೋ ಎಲ್ಲರೂ ಮಕ್ಕಳು ಆಡ್ತಾ ಇದ್ದಾರೆ, ಎಲ್ಲ ಒಂದು ಕಡೆ ಸೈಡ್ಗೆ ಇಡಬೇಕಾಗ್ಬೋದು. ಈ ಥರ ಲಿಟ್ಲ್ ಬಿಟ್ ನಮಗೆ ಕಸ್ಟಮೈಸ್ಡ್ ಆಗಿರಬೇಕು, ತುಂಬ ಫಿಕ್ಸ್ ಇರಬಾರ್ದು. ಬಾಡಿಗೆ ಮನೇಲಿರೋರ್ಗೂ ಅದು ಹೆಲ್ಪ್ ಆಗುತ್ತೆ, ಬೇರೆ ಕಡೆಗೆ ಎತ್ಕೊಂಡು ಹೋಗ್ಬೋದು. ಫರ್ನಿಚರ್ ಸೆಲೆಕ್ಷನ್ ಸ್ವಲ್ಪ ಯಾವತ್ತೂ ತುಂಬ ಭಾರವಾಗಿರೋದು ಒಂದೇ ಕಡೆ ಇರೋಂಥದ್ದನ್ನ ಇಟ್ಕೊಬಿಡಿ. ಲೈಟ್ ವೆಯ್ಟಾಗಿ ಮೂವಬಲ್ ಥರದ್ದು ಇಟ್ಕೊಳ್ಳಿ. ಹಿಂಗೆ ಬಂದರೆ ಪ್ರತಿಯೊಂದು ಇದೆ. ಅನ್ಯೂಸ್ಡ್ ಬಾಲ್ಕನೀಸ್ ನಾನು ಪ್ರಿಫರ್ ಮಾಡಲ್ಲ. ಬಾಲ್ಕನಿ ಅಂದಮೇಲೆ ಯೂಸ್ ಮಾಡಲೇಬೇಕು. ಇಲ್ಲ ಸುಮ್ಮನೆ ಬೇಕೇ ಬೇಕು ಅಂತ ಬಾಲ್ಕನಿ ಕೊಡೋದಾಗಲಿ ಮಾಡಬಾರ್ದು. ರೋಡ್ ಸೈಡಿಗೆ ಬಾಲ್ಕನಿ ಕೊಡಬೇಕು. ಆಮೇಲೆ ಇವಾಗ ಬಾಲ್ಕನಿ ಯಾಕೆ ಯಾರು ಬಂದಿರೋ ಕಾಣತ್ತೆ ಅಂತ ವೆಂಟಿಲೇಷನ್ ನಿಮ್ಗೆ ಜಾಸ್ತಿ ಆಗುತ್ತೆ. ಯೂಶ್ವಲಿ ನಾನು ಲಿವಿಂಗ್ ವಿತ್ ಬಾಲ್ಕನಿ ಕೊಡೋಕೆ ಪ್ರಿಫರ್ ಮಾಡ್ತೀನಿ. ಎಕ್ಸ್ಟೆಂಡಬಲ್ ಲಿವಿಂಗ್ ಅಂತ ಹೇಳ್ತೀವಿ. ಈಗ ಒಂದು ನಿಮ್ಮ ವಿಲಾಲು ಇದೆ ಅನ್ಸುತ್ತಲ್ಲ, ಸ್ವಲ್ಪ ಓಪನ್ ಮಾಡಿದ್ರೆ ನಿಮ್ಗೆ UPVC ಸ್ಲೈಡಿಂಗ್ ವಿಂಡೋಸು, ಕೊಲಾಪ್ಸಬಲ್ ವಿಂಡೋಸ್ ಓಪನ್ ಮಾಡಿದ್ರೆ ಬಾಲ್ಕನಿ ವಿಲ್ ಆಲ್ಸೋ ಬಿ ಎ ಪಾರ್ಟ್ ಆಫ್ ಲಿವಿಂಗ್. ಆಗ ನಿಮ್ಗೆ ಲಿವಿಂಗ್ ದೊಡ್ಡದು ಅನ್ಸುತ್ತೆ. ಯಾವಾಗ ಮಳೆ ಬರ್ತಿದೆ ನಾವು ಅಲ್ಲಿ ಹೋಗ್ಲಿಕ್ಕಾಗಲ್ಲ ಅಂದಾಗ ನಾವು ಅದನ್ನು ಕ್ಲೋಸ್ ಮಾಡ್ಕೊಂಡು ಮಾಡ್ಬೋದು. ಇದು ಎಕ್ಸ್ಟೆಂಡ್. ಆ ಥರ ನಾವು ಸ್ಮಾರ್ಟಾಗಿ ಪ್ರತಿಯೊಂದು ಬಳಸಬೇಕು. ಐ ಪ್ರಿಫರ್ ಓಪನ್ ಕಿಚನ್, ಬಟ್ ಪ್ರೈವಸಿನೂ ಅಡ್ಡ ಆಗಬಾರ್ದು. ಕೆಲವರಿಗೆ ಅಡುಗೆ ಮಾಡ್ಬೇಕಾದ್ರೆ ಸೌಂಡ್ ಬರಬಾರ್ದು, ಅಲ್ಲಿ ಇರೋರು ಕೇಳಬಾರ್ದು. ಬಟ್ ನನಗೆ ವಿಜುವಲ್ ಟ್ರೀಟ್ ಈಸ್ ಇಂಪಾರ್ಟೆಂಟ್. ನೀವು ಅಡುಗೆ ಮನೇಲಿದ್ದರೆ ಯಾರು ಬರ್ತಾಯಿದ್ದೀರಾ, ಲಿವಿಂಗಲ್ಲಿ ಯಾರು ಕೂತಿದ್ದೀರಾ, ಡೈನಿಂಗಲ್ಲಿ ಯಾರು ತಿಂತಾಯಿದ್ದಾರೆ, ಇದೆಲ್ಲ ಕಣ್ಣಲ್ಲಿ ನೋಡಿದಾಗ ನಿಮ್ಗೆ ಈಸಿ ಪ್ರಿಪೇರ್ ಮಾಡೋರಿಗೆ ಅದು ಕಾಣಬೇಕು. ಬಟ್ ಪ್ರೈವಸಿ ಅಡ್ಡ ಆಗ್ದಂಗೆ ನಾವು ಎಲ್ಲೆಲ್ಲಿ ಪಾರ್ಟಿಷನ್ಸ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಎಂಟ್ರಿ ಆದ್ವಿ, ಫಾಯರಿಂದ ಲಿವಿಂಗ್ ಹೋದ್ವಿ ಅಂತ ಅಂದ್ಕೊಳ್ಳೋಣ, ಪಕ್ಕದಲ್ಲೇ ಕಿಚನ್ ಕಾಣಂಗೆ ಇಡಬಾರ್ದು. ನಾವು ಯೂಶ್ವಲಿ ಸೌತ್ ಈಸ್ಟಲ್ಲಿ ಕೊಡ್ತೀವಿ. ಆ ಪೋರ್ಷನ್ ನೋಡಿಕೊಂಡು ಸ್ವಲ್ಪ ಓಪನಿಂಗ್ ಕೊಟ್ಟು ನೋಡೋಂಗಿರಬೇಕು. ಬಟ್ ಕಿಚನಿಂದ ಲಿವಿಂಗ್ ಕಾಣಂಗೆ ಮಾಡ್ಬೋದು. ಒಂದು ಸ್ಮಾಲ್ ವಿಂಡೋ ಕೊಡ್ಬೋದು, ಸೊ ದಟ್ ದೇ ಕ್ಯಾನ್ ಸಿ. ಅವರು ಕ್ಲೀನಾಗಿ ಪಾಸ್ ಆಗೋ ಥರ ನಾವು ಓಪನಿಂಗ್ ಕೊಡ್ಬೋದು. ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ಅಂತ ಇವಾಗ ಇದು ಬಂದಿದೆಯಲ್ಲ, ಅದನ್ನು ಮಾಡ್ಬೋದು. ಅದು ಪೆನಿನ್ಸುಲಾ ಇದೆ ಮತ್ತು ಐಲ್ಯಾಂಡ್ ಇದೆ, ಅದರಲ್ಲೂ ಬೇರೆ ಬೇರೆ ಟೈಪ್ಸ್ ಇದೆ. ಐಲ್ಯಾಂಡ್ ಅಂದರೆ ಸೆಂಟ್ರಿಗೆ ಇರುತ್ತಲ್ಲ, ಅದರ ಒಂದು ಪ್ಲ್ಯಾಂಕ್ ಥರ ಕೊಟ್ಟಿರ್ತೀವಿ, ಒಂದು ಸೈಡ್ಗೆ ಇರುತ್ತೆ ನೋಡಿ, ಆ ಥರ ಅಂತ. ಸೈಡಿಗೆ ಇಟ್ಟು ಒಂದು ಕೆಳಗಡೆ ಒಂದು ಲೆಗ್ ಇರುತ್ತಲ್ಲ, ಲೆಗ್ ಇರುತ್ತೆ. ಬೇಕಾದ್ರೆ ಅದು ಫೋಲ್ಡಬಲ್ಲು ಮಾಡಿದ್ದೀವಿ.
ವಾಲ್ಗೆ ಹೋಗ್ಬಿಡುತ್ತೆ ಅದು ನೀವು ಯೂಸ್ ಮಾಡ್ತಿದ್ದಾಗ, ಅನ್ಯೂಸ್ಡ್ ಇದ್ದಾಗ. ಕೆಲವ್ರಿಗೆ ಚಾಪಿಂಗ್ ಎಲ್ಲ ಐಲ್ಯಾಂಡ್ ಕಿಚನಲ್ಲಿ ಈಸಿ ಅಂತಾರೆ, ಅಲ್ಲೇ ದೋಸೆ ಮಾಡಿ ಬಳಸಬೇಕು ಅನ್ನೋರಿಗೆ ಮಾಡ್ಬೋದು. ಡಿಫ್ರೆಂಟ್ ಟೈಪ್ಸ್ ಕಿಚನ್ ಡಿಸೈನಿಗೆ ಬಂದಾಗ. ಬಟ್ ನಾನು ಕಿಚನ್ನು ಲಿವಿಂಗು ತುಂಬ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ.